ಡ್ಯಾಡಿ ಡ್ಯಾಡಿ ಅರೆ ಮೈ ಸನಿ ಕಮ್ 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 ಇಂಜೆಕ್ಷನ್ ಕೊಡ್ಸದ್ರಾ? ಇಂಜೆಕ್ಷನ್ ಕೊಡ್ಸಿದ್ವಿ. ಆಂಟಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಗೊಳೋ ಅಂತ ಹತ್ಬಿಟ್ರು, ನಮಗೂ ಒಳೋ ಬಂದ್ಬಿಡ್ತು. ಅಯ್ಯೋ ಪಾಪ, ಒಂದ್ ನಿಮಿಷ ಇರು. ಹಲೋ, ರೂಮ್ ಸರ್ವಿಸ್ 102 ಇಂದ ಮಾತಾಡ್ತಿದ್ದೀನಿ. 3 ಊಟ ಕಳಿಸಿ, ಸೌತ್ ಇಂಡಿಯನ್ ತಾಲಿ. ಥ್ಯಾಂಕ್ ಯು. ನಿಮ್ ಕ್ಲಾಸ್ ಅಲ್ಲಿ ಎಷ್ಟೇ ರ್ಯಾಂಕ್ ಬರ್ತೀಯಾ? ನಾನ್ ನಿನ್ ಮಗ ಅಲ್ವಾ ಡ್ಯಾಡಿ, ಯಾವತ್ತೂ ಫಸ್ಟ್ ರ್ಯಾಂಕ್. ಗುಡ್. ನಿನ್ ಬೆಸ್ಟ್ ಫ್ರೆಂಡ್ ಯಾರು? ನೀವೇ. ನಾನಾ? ಫ್ರೆಂಡ? ಅದು ಹೇಗೆ? ನಮ್ ಟೀಚರ್ ಹೇಳ್ತಿದ್ರು ಡ್ಯಾಡಿಗಿಂತ ಬೆಸ್ಟ್ ಫ್ರೆಂಡ್ ಬೇರೆ ಯಾರು ಇಲ್ಲ ಅನ್ಬಿಟ್ಟು. ಸೂಪರ್ ಸೂಪರ್. ಸರ್, ಮಿಲ್ಸ್ ರೆಡಿ. ಗುಡ್. ಗಣೇಶ, ಊಟ ಬಂತು, ಕೈ ತೊಳ್ಕೊಳ್ಳೋಣ ಬಾ. ಲೋ ಮಗನೇ, ಇಂಥ ಊಟ ನೀನು ಜನ್ಮದಲ್ಲಿ ತಿಂದಿರಲ್ಲ. ಚೆನ್ನಾಗಿ ಊಟ ಮಾಡು. ನಾನ್ ಬಿಡ್ತೀನಾ? ಸಾಕದಾಗ ಹೊಡಿತೀನಿ. ಗುಡ್. ಕಮ್ ಆನ್ ಮೈ ಸನಿ, ಈಗ ನಾನ್ ನಿನಗೆ ಊಟ ಮಾಡಿಸ್ತೀನಿ, ಸರಿನಾ? ಕೈ ತೊಳ್ಕೊಂಬರ್ಲಾ? ಡ್ಯಾಡಿ ಐಸ್ ಕ್ರೀಮ್ ಹೇಳಿ ಡ್ಯಾಡಿ. ಬೇರೆ ಐಸ್ ಕ್ರೀಮ್ ತಗೊಂಬಪ್ಪ. ಎಸ್ ಸರ್. ಬಂದೆ. ಗಣೇಶ, ಊಟ ಆದ್ಮೇಲೆ ಹೋಗೋಕೆ ಈಗಲೇ ಪ್ಲಾನ್ ಹಾಕ್ಬೇಕು, ಇಲ್ಲ ಅಂದ್ರೆ 104 ಡ್ಯಾಡಿ ಬೊಂಬಾ ಹೊಡಿತಿರುತ್ತೆ. ಡೋಂಟ್ ವರಿ ಅಂಕಲ್, ಮುಂದಿನ ನಾನು ನೋಡ್ಕೊಂತೀನಿ. ಕಮ್ ಆನ್ ಸನಿ, ಊಟ ಮಾಡಿಸ್ಲಾ? ಡ್ಯಾಡಿ ನಂಗೆ ಮೊಸರನ್ನ ಸಾಕು, ನಾನು ಐಸ್ ಕ್ರೀಮ್ ತಿಂತೀನಿ. ತಿನ್ನಪ್ಪ. ಡ್ಯಾಡಿ ನಾನ್ ನಿಂಗೆ ಬುದ್ಧಿವಂತ ಪ್ರಶ್ನೆ ಕೇಳ್ತೀನಿ, ಉತ್ತರ ಇದೆಯಾ? ಕೇಳು. ಪ್ರಪಂಚದಲ್ಲಿ ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು? ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು? ಗೊತ್ತಿಲ್ಲಪ್ಪ, ನೀನೇ ಹೇಳು. ಇರುವೆ ಬಾಯಲ್ಲಿರೋ ತಿಂಡಿ. ಸೂಪರ್ ಸೂಪರ್. ನಿಮ್ ಮಗನ್ ಬುದ್ಧಿವಂತಿಕೆ ಇನ್ನು ಏನ್ ಕಂಡ್ರಿ? ನನ್ನೂ ಹೀಗೆ ಏನೇನೋ ಪ್ರಶ್ನೆ ಕೇಳ್ತಿರ್ತಾನೆ. ಅವರು ಅಷ್ಟೇ ಡ್ಯಾಡಿ, ನಿಂತರ ಯಾವ್ದಕ್ಕೂ ಉತ್ತರ ಹೇಳಲ್ಲ. ನನ್ನ ಮಗನೇ, ನಾನು ಇವನ್ ಹೊಗಳಿದ್ರೆ ಇವನ್ ನನ್ನನ್ನು ಕಂಡಮ್ ಮಾಡ್ತಾನೆ. ಡ್ಯಾಡಿ ನಾನು ಇನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳಪ್ಪ. ನಮ್ ದೇಶದಲ್ಲಿ ತುಂಬಾ ಮಕ್ಕಳ ತಂದೆ ಯಾರು? ತುಂಬಾ ಮಕ್ಕಳ ತಂದೆ ಗೊತ್ತಿಲ್ಲ, ನೀನೇ ಹೇಳು. ಗಾಂಧೀಜಿ. ಯಾಕೆ? ಯಾಕೆ ಅಂದ್ರೆ ಅವ್ರ ಫಾದರ್ ಆಫ್ ನೇಷನ್ ಅಲ್ವಾ? ಸೂಪರ್ ಸೂಪರ್. ಮಿಸ್ಟರ್ ಲಂಬೋದರ್, ನೀವು ನನ್ನ ಮಗನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಅಂಕಲ್ ಟೈಮ್ ಎಷ್ಟು? 1:15. ಅಯ್ಯೋ ಅಂಕಲ್, ಬೇಗ ಹೋಗ್ಬೇಕಲ್ಲ. ಎಲ್ಲಿಗೆ? ಅಯ್ಯೋ ಅಂಕಲ್, ನೀವೀಗೆ ಎಲ್ಲ ಮರ್ತೋಗ್ತೀರಾ. ಇವತ್ತು ನಮ್ಮ ಮೇರಿ ಟೀಚರ್ ಆಪರೇಷನ್ ಅಂತ ಹೇಳಿರ್ಲಿಲ್ವಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟೆ. ಹೌದಾ? ಏನ್ ಆಪರೇಷನ್? ಹೊಟ್ಟೆ ಆಪರೇಷನ್. ಅದಕ್ಕೆ ನಮ್ ಸ್ಕೂಲ್ ಹುಡುಗರೆಲ್ಲ ಆಸ್ಪತ್ರೆ ಹತ್ರ ಬಂದು ಪ್ರೇಯರ್ ಮಾಡ್ಬೇಕು ಅಂತ ಹೇಳಿರ್ಲಿಲ್ವಾ? ಹೌದು ಹೌದು ಮಿಸ್ಟರ್ ಆನಂದರಾವ್, ಬಾಬಾ ಬೇಗ ಕೈ ತೊಳ್ಕೊಂಡು ಹೋಗೋಣ. ಅಯ್ಯೋ, ನಾ ಎಂತ ದಿನ ಬಂದೆ, ನನ್ನ ಮಗನ ಜೊತೆ ಒಂದ್ ಅರ್ಧ ಗಂಟೆನೂ ಕಳೆಯಕ್ ಆಗ್ತಿಲ್ಲ. ಏನಿದೆ ಮಿಸ್ಟರ್ ಲಂಬೋದರ್, ಆಸ್ಪತ್ರೆಗೆ ಹೋಗ್ತಾ ಇದೀರಾ, ಹಾಗೆ ಹೋಗ್ಬೇಡಿ, ಹಣ್ಣು ಹಂಬಲು ತಗೊಂಡೋಗಿ. ಶೂರ್, ಥ್ಯಾಂಕ್ ಯು. ನಮ್ ಡ್ಯಾಡಿ ಎಷ್ಟು ಒಳ್ಳೆಯವರು, ಬೇಗ ಬಂದ್ಬಿಡ್ತೀನಿ ಡ್ಯಾಡಿ. ಆಹಾ, ಸುಳ್ಳು ಹೇಳೋದ್ರಲ್ಲಿ ನನ್ನ ಮಗ ಕಂಪ್ಯೂಟರ್ ಬ್ರೈನ್. ನಿಮ್ಮಂತವ್ರ ಜೊತೆ ಸೇರಿದ್ಮೇಲೆ ಇನ್ನೇನ್ರಿ? ರೀ ಮಿಸ್ಟರ್, ಆ 100 ರೂಪಾಯಿ ಕೊಡಿ ಇಲ್ಲಿ. ಯಾಕೋ? ಯಾಕೆ ಅಂದ್ರೆ ಅದ್ ನಮ್ದು. ಹೌದೌದು, ನಿಂದು, ನಿನ್ನ ಅಪ್ಪಂದು. ಹೌದು ಕಣ್ರಿ, ನಮ್ಮ ಅಪ್ಪಂದು. ಯಾರೋ ನಿನ್ನಪ್ಪ? ಅವರು ನಮ್ಮಪ್ಪ ಅಲ್ವಾ? ಸರಿ ಬಿಡಿ, ನಾನು ಆಶ್ರಮಕ್ಕೆ ಹೋಗ್ತೀನಿ. ನಾನು ಹಾಗೆ ಹೇಳಿಲ್ಲಪ್ಪ. ಮತ್ತಿನ್ಯಾಗೆ ನಮ್ ಟೀಚರ್ಗೆ ಹುಷಾರಿಲ್ಲ ಅಂತ ಹೇಳಿದಕ್ಕೆ ತಾನೆ ಆ 100 ರೂಪಾಯಿ ಕೊಟ್ಟಿದ್ದು. ಅಲ್ಲಿಗೆ ನಂತನಾಯ್ತು, ಕೊಡಿ ಇಲ್ಲಿ. ಬಹಳ ಬುದ್ಧಿವಂತ ಆಗ್ಬಿಟ್ಟೆ ನೀನು. ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ? 3 ದಿವಸ ತಾನೆ, ತಗೋ. ರೀ ಹೋಗ್ಲಿ, 50-50 ನಡಿ. ನಡೀರಿ. ಓ ಮಿಸ್ಟರ್ ಲಂಬೋದರ್, ಬನ್ನಿ ಬನ್ನಿ. ಎಲ್ಲಿ ನನ್ನ ಮಗ ಇನ್ನೂ ಬರ್ಲಿಲ್ವೇ ಅಂತ ಪರಿತಪಿಸ್ತಾ ಇದ್ದೆ. ಹಲೋ, ರೂಮ್ ಸರ್ವಿಸಾ? 104ಗೆ 3 ಊಟನ ಅರ್ಜೆಂಟ್ ಕಳಿಸಿ. ಊಟನಾ? ಯಾಕೆ? ಊಟ ಅಂದ್ರೆ ಇಷ್ಟೊಂದು ಗಾಬರಿ? ಅದು ಇದು ಅದು ನಾನು ಅದು ಇಲ್ಲ ಇದು ಇಲ್ಲ. ಇಷ್ಟು ವರ್ಷದ ಮೇಲೆ ನನ್ನ ಮಗನ ಜೊತೆಲಿ ಅಪರೂಪಕ್ಕೆ ಊಟ ಮಾಡೋ ಭಾಗ್ಯ ಸಿಕ್ಕಿದೆ, ಅದನ್ನ ಕಳ್ಕೊಳಕ್ ಆಗುತ್ತಾ? ಕರೆಕ್ಟ್ ಡ್ಯಾಡಿ, ನಂಗೂ ನಿಮ್ ಜೊತೆಲಿ ಊಟ ಮಾಡ್ಬೇಕು ಅಂತ ಎಷ್ಟು ಆಸೆ ಗೊತ್ತಾ? ವೆರಿ ಗುಡ್ ಮೈ ಸನ್. ಅಪ್ಪನ ಮೇಲಿನ ಪ್ರೀತಿ ಅಂದ್ರೆ ಇದು. ಬನ್ನಿ ಬನ್ನಿ ಲಂಬೋದು, ಕೂತ್ಕೊಳ್ಳಿ. ನನ್ ಮಗಂಗ್ ನಾನೇ ನನ್ ಕೈಯಾರ ಊಟ ಮಾಡಿಸ್ತೀನಿ. ಕೈ ತೊಳ್ಕೊಂಡ್
ಏನ್ ಸರ್ ಈ ಊಟನೂ ನಿಮಗೇನಾ? ಬಾಯಿ ಮುಚ್ಕೊಂಡಿರಕ್ಕೆ. ರಾಜಾ ಕೂತ್ಕೋ. ಡ್ಯಾಡಿ ಡ್ಯಾಡಿ ನಂಗೆ ಜಾಸ್ತಿ ಊಟ ಸೇರಲ್ಲ, ಸ್ವಲ್ಪ ಸ್ವಲ್ಪ ತಿನ್ಸು. ನೀನ್ ಊಟಕ್ಕೆ ಸಂಕೋಚ ಪಟ್ಟು ಪಟ್ಟೆ ಸಣ್ಕಲ್ ಕಡ್ಡಿ ತರ ಆಗಿರೋದು. ಸಂಕೋಚ ಏನ್ ಬಂತು ನನ್ ಮಕ್ಳಿಗೆ? ಈಗ ತಾನೇ ದನ ತಿಂದಂಗ್ ತಿಂದ್ರು ಆ ರೂಮ್ ನಲ್ಲಿ. ಐಸ್ ಕ್ರೀಮ್ ಬೇಕಾ? ನೀನ್ ಬೇಡ, ನನ್ ಕಷ್ಟ ನಂಗೆ. ಊಟ ಮಾಡ್ಬೇಕಾದ್ರೆ ಹಾಗೆ ನೋಡ್ತಾರ, ದೃಷ್ಟಿ ತಾಕತ್ತಷ್ಟೇ. ಅದೇನೋ ಕರೆಕ್ಟೆ. ಈ ರೀತಿ ತಿಂದ್ರೆ ದೃಷ್ಟಿ ಏನು ಹೊಟ್ಟೆನೂ ಒಡೆದೋಗುತ್ತೆ. ಏನು ಎಂ ಗಣೇಶ ಇಲ್ಲ ವಾಂತಿ ಮಾಡೋದು? ಪರವಾಗಿಲ್ಲ, ಮಗು ತಾನೆ. ಏಯ್, ಏನ್ ನೋಡ್ತಾ ನಿಂತಿದ್ಯಾ? ಮಗು ವಾಂತಿ ಮಾಡಿದ್ರೆ ನೀನ್ ದೃಷ್ಟಿ ತಾಗಿ ಹೋಗಿ ಕ್ಲೀನ್ ಮಾಡು. ಈ ನನ್ನ ಮಕ್ಕಳು ಎರಡೆರಡು ಕಡೆ ತಿನ್ನೋದು, ವಾಂತಿ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಸಾಯ್ಬೇಕು. ಬೇಗ ಬಾರಪ್ಪ, ನಾನು ನಿನ್ನ ಮುಖ ತೊಳಿತೀನಿ. ಇಲ್ಲ ಇಲ್ಲ, ನಾ ತೊಳಸ್ತೀನಿ. ಪರವಾಗಿಲ್ಲ, ಇಲ್ಲ, ಇಲ್ಲ, ನಾನ್ ತೊಳಿಸ್ತೀನಿ. ಬೇಡ ಬೇಡ, ನಾನ್ ತೊಳಿತೀನಿ, ಕೊಡಿ. ಬಾರಪ್ಪ ಬಾ. ಯಾಕಪ್ಪ? ಆಹಾ, ಮಗುನ ಎಷ್ಟು ಮುದ್ದಾಗಿ ಸಾಕಿದಾನೆ. ಗಣೇಶ, ನಾವಿಬ್ರು ಒಂದೇ ಕಡೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀನ್ ಈ ರೂಮಲ್ಲಿ ಇದ್ರೆ ನಾನು ಆ ರೂಮಲ್ಲಿ ಇರ್ತೀನಿ, ನೀನ್ ಆ ರೂಮಲ್ಲಿ ಇದ್ರೆ ನಾನು ಈ ರೂಮಲ್ಲಿ ಇರ್ತೀನಿ. ಈಗ ರೂಮ್ ಹೋಗಕ್ಕೆ ಏನ್ ಸುಳ್ಳು ಹೇಳೋದು? ಅದನ್ನ ನಾನೇ ಹೇಳ್ತೀನಿ. ಎಂ ಗಣೇಶ, ನೀನ್ ಹೋಗಿ ಲಿಫ್ಟ್ ನಲ್ಲಿ ಆಟ ಆಡ್ಕೊಂಡು ಬಾ. ಲಿಫ್ಟ್ ಅಲ್ಲಿ ಆಟ? ಮಕ್ಕಳಿಗೆ ಲಿಫ್ಟ್ ನಲ್ಲಿ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಬರೋದಂದ್ರೆ ಬಹಳ ಇಷ್ಟ ಅಲ್ವೇನೋ? ಹೇಗೂ ನಮ್ಮ ಮನೇಲಿ ಲಿಫ್ಟ್ ಇಲ್ಲ, ಅಶೋಕಾಗ್ ಬಂದಿದ್ದೀವಿ, ನೀವ್ ಇರೋ ಅಷ್ಟನ್ನ ಆಡ್ಕೊಳ್ಳಿ ಬಿಡಿ. ಒಂದ್ ಅರ್ಧ ಗಂಟೆ ಆಡ್ಕೊಂಡು ಬೇಗ ಬಂದ್ಬಿಡು ನನ್ ರಾಜ. ಥ್ಯಾಂಕ್ ಯು ಡ್ಯಾಡಿ. ಹೋಗ್ಬಿಟ್ ಬಾ. ಗುಡ್ ಬಾಯ್. ಡ್ಯಾಡಿ, ಅರೆ ರಾಜ, ಬಂದ್ಯಾ? ನಿಮ್ ಟೀಚರ್ಗೆ ಆಪರೇಷನ್ ಆಯ್ತಾ? ಇನ್ನೂ ಆಗ್ತಾ ಇದೆ, ಮತ್ತೆ ನಾವ್ 6 ಗಂಟೆಗೆ ಹೋಗ್ಬೇಕು. ಮತ್ತೆ 6 ಗಂಟೆಗೆ ಹೋಗ್ಬೇಕಾ? ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ನಿಮ್ ಲಂಬೋದರ ಅಂಕಲ್ ಎಲ್ಲಿ? ಲಂಬೋದರ್ ಅಂಕಲ್ ಹೇಳಿದ್ರು, ನೀನು ನಿಮ್ ಡ್ಯಾಡಿ ಜೊತೆ ಆಟ ಆಡ್ತಾ ಇರು, ನಾನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂದ್ರು. ಹೌದಾ? ವೆರಿ ಗುಡ್. ಈಗ ನಾವಿಬ್ರು ಏಕಾಂತವಾಗಿ ಆಟ ಆಡ್ಬೋದು.